ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಿವಣ್ಣ, ನೀವು ಹೇಳ್ದಂಗೆ ಈ ಸಾಂಗ್ ನೋಡ್ತಾ ಇದ್ದಾಗ ಅದು ತುಂಬ ಹಿಪ್ ಹಾಪ್ ಆಗಿ ತುಂಬ ಎನರ್ಜೆಟಿಕ್ ಆಗಿದೆ. ಈವನ್ ಪ್ರಿಯಮಣಿಯವ್ರ ಜೊತೆ ನಿಮ್ಮ ಫಸ್ಟ್ ಮೂವಿ ಅಂದ್ಕೊಳ್ತೀನಿ. ಇವನ್ ಶೀ ಇಸ್ ಅ ವೆರಿ ಗುಡ್ ಡ್ಯಾನ್ಸರ್. ನೀವು ಒಳ್ಳೆ ಡ್ಯಾನ್ಸರ್ ಅಂತ ಆಲ್ರೆಡಿ ಗೊತ್ತು. ಅಲ್ಲಿ ಒಂದು ಕಾಂಬಿನೇಷನ್ ತುಂಬ ವರ್ಕೌಟ್ ಆಯ್ತು ಅನ್ಸುತ್ತಲ್ಲ ಇಬ್ಬರಿಗೂ. ಶೀ ಇಸ್ ಅ ಗುಡ್ ಡ್ಯಾನ್ಸರ್, ಗುಡ್ ಆರ್ಟಿಸ್ಟ್, ಆಮೇಲೆ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ವೆಲ್ ಬಿಹೇವ್ಡ್, ಡಿಸಿಪ್ಲಿನ್ ಎಲ್ಲ ಆ್ಯಪ್ಟ್. ಅದಕ್ಕೆ ಸಿನಿಮಾದಲ್ಲಿ ನೋಡಿದಾಗ ಅವರು ಬರೀ ಡ್ಯಾನ್ಸಿಂಗ್ ಮಾತ್ರ ಅಲ್ಲ, ಈವನ್ ದ ಪರ್ಫಾರ್ಮೆನ್ಸ್ ಸೈಡ್ ಶಿ ಹಸ್ ಡನ್ ವೆರಿ ಗುಡ್ ಜಾಬ್. ಐ ಥಿಂಕ್ ಲೋಕಿ ಬೇಸಿಕಲಿ ಈ ಫಿಲ್ಮ್ಲಿ ಎಲ್ಲರದು ಕ್ರೆಡಿಟ್ ಯಾಕೆ ಲೋಕಿ ಕೊಡ್ತೇನೆ, ಲೋಕಿ ಒಂದೊಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದಾಗ ಇಷ್ಟರ ಮೇಲೆ ಇಷ್ಟೇ ಬೇಕು ಅಷ್ಟರ ಮೇಲೆ ಓವರ್ ಅಂತಲ್ಲ, ಎಷ್ಟು ಸಟ್ಲಿಟಿ ಬೇಕು, ಎಲ್ಲಿ ಓವರ್ ಬೇಕು, ಎಷ್ಟು ಸಟ್ಲಿಟಿ ಬೇಕು ಅಷ್ಟಿದಾಗ ಡಿಸೈನ್ ಮಾಡಿದ್ದಾರೆ. ಐ ಥಿಂಕ್ ಲಕ್ಷ್ಮಿಯಲ್ಲಿ ಬೇಸಿಕಲಿ ಎಲ್ಲ ಕ್ಯಾರೆಕ್ಟರ್ ಡಿಸೈನಿಂಗ್ ಇದೆ ತುಂಬ ಮುಖ್ಯ. ಐ ಥಿಂಕ್ ಹಿ ಹಸ್ ಡಿಸೈನ್ಡ್ ವೆರಿ ವೆಲ್ ಆ್ಯಂಡ್ ಹಿ ಹಸ್ ಕಂಟ್ರೋಲ್ಡ್ ಆಲ್ ದ ಆ್ಯಕ್ಟರ್ ವೆರಿ ಮಚ್. ಸೊ ಜನರಿಗೆ ಅದು ನೋಡ್ತಾ ಯಾಕಂದ್ರೆ ನಾವು ವಿ ಕ್ಯಾನ್ ಬಿ ಓವರ್ ಕಾನ್ಫಿಡೆಂಟ್. ನನಗೆ 100 ಸಿನಿಮಾ ಆಯಿತು ಅಂತ ನಾನು ಏನು ಮಾಡಿದ್ರು ಸರಿ ಅಂತ ನಾನು ಅನ್ಕೊಳ್ಳೋಕ್ಕಲ್ಲ. ಅದಕ್ಕೆ ಲೋಕಿನ ಕೇಳ್ತಾ ಇದ್ದೆ, ಲೋಕಿ ಇದು ಓಕೆನಾ, ಇಲ್ಲ ಇನ್ನೂ ಜಾಸ್ತಿ ಬೇಕಾ, ಇಲ್ಲ ಕಮ್ಮಿ ಮಾಡಲಾ. ಐ ಥಿಂಕ್ ಈ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮನ್ ಬಿ ದ ಬೆಟರ್ ಜಡ್ಜ್. ಯಾಕಂದ್ರೆ ನಾನು ಯಾವಾಗ ಕೇಳಬೇಕಾದ್ರೆ ಲೋಕಿನ ಕೇಳ್ತಿದ್ದೆ, ಬಿಟ್ಟರೆ ಕ್ಯಾಮ್ರಾಮನ್ ಚಂದ್ರು ಕೇಳ್ತಿದ್ದೆ. ಐ ಥಿಂಕ್ ದೇ ಬೋತ್ ಹ್ಯಾಡ್ ಫಸ್ಟ್ ಟೈಮ್ ಯಾಕೆನಾಗ ಅಣ್ಣ ಹೆಂಗಣ್ಣ ಫಸ್ಟ್ ಟೈಮ್ ಮಾಡ್ತೀರಾ ಚಂದ್ರು, ಇಲ್ಲ ಲೋಕಿ ನಿಮ್ಗೆ ವರ್ಕ್ ಮಾಡಿ, ಈಸ್ ಎ ವೆರಿ ಗುಡ್ ಕ್ಯಾಮ್ರಾಮನ್. ಯಾಕೆ ನಾನು ಗೌರಿಗೆ ಹೋಲ್ತಿದ್ದೀನಿ ಅವ್ರನ್ನ, ಗೌರಿಶಂಕರ್ಗೆ, ಒನ್ ಆಫ್ ಮೈ ಫೇವ್ರೆಟ್ ಕ್ಯಾಮ್ರಾಮನ್. ಐ ಥಿಂಕ್ ಅದಾದಮೇಲೆ ನಂಗೆ ತುಂಬ ಇಷ್ಟವಾದ ಕ್ಯಾಮ್ರಾಮನ್ ದಿಸ್ ಮ್ಯಾನ್ ಚಂದ್ರಶೇಖರ್. ತುಂಬ ಚೆನ್ನಾಗಿ ಮಾಡ್ತಾರೆ, ವೆರಿ ಸೈಲೆಂಟ್, ಹಿ ನೋಸ್ ವಾಟ್ ಹಿ ಟೇಕ್ಸ್. ಆಮೇಲೆ ಡೈರೆಕ್ಟರ್ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ನಿಮ್ದು ಅವ್ರದ್ದು ಇದು 3ನೇ ಸಿನಿಮಾನ ಅಥವಾ ಎರಡನೇದು ಮೈಲರಿ ಆ್ಯಂಡ್ ಅಗೇನ್ ದಿಸ್ ಒನ್? ಐ ಥಿಂಕ್ ಹಿ ಹಸ್ ಡನ್ ಅ ವೆರಿ ಗುಡ್ ಜಾಬ್. ಈವನ್ ವಿಜುವಲ್ ಟ್ರೀಟ್ ಐ ಥಿಂಕ್ ಹಿ ಹಸ್ ಮಾರ್ವೆಲಸ್ಲಿ ವೆಲ್ ಡನ್. ಆ್ಯಂಡ್ ಆ್ಯಕ್ಷನ್ ಮಾಸ್ಟರ್ಸ್ ಅಷ್ಟೇ, ರವಿ ವರ್ಮಾ, ಥ್ರಿಲ್ಲರ್ ಮಂಜು, ದೇ ಬೋತ್ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಎಲ್ಲರ ಡಿಪಾರ್ಟ್ಮೆಂಟ್, ಟೆಕ್ನಿಕಲ್ ಟೀಮ್ ಆಗಲಿ, ಆ್ಯಕ್ಟರ್ ಟೀಮ್ ಆಗಲಿ, ಎವ್ರಿಬಡಿ ಅವರವ್ರ ಔಟ್ಪುಟ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅಬೋವ್ ಆಲ್ ಇದು ಎಲ್ಲನೂ ಕಂಟ್ರೋಲ್ ಮಾಡೋ ಪ್ರೊಡ್ಯೂಸರ್ ಇದಾರಲ್ಲ, ಐ ಥಿಂಕ್ ಹಿ ಹ್ಯಾಸ್ ಧಾರಾಳವಾಗಿ ಸಿನಿಮಾಕ್ಕೆ ಏನು ಬೇಕೋ ಎಲ್ಲದೂ ಧಾರಾಳವಾಗಿ ಚೆನ್ನಾಗಿ ಸ್ಪೆಂಡ್ ಮಾಡಿದ್ದಾರೆ. ಐ ಥಿಂಕ್ ದೇ ಹ್ಯಾವ್ ಡನ್ ಅ ಗುಡ್ ಜಾಬ್. ಸೊ ಇಲ್ಲಿ ಆ್ಯಕ್ಷನ್ ಅಂದ್ಕೊಳ್ಳಿ, ಇಲ್ಲಿ ನಾವು ಒಂದು ಆ್ಯಕ್ಷನ್ ಬೇರೆ ಥರ ಒಂದು ಪ್ರಯತ್ನ ಮಾಡಿ ಅಥವಾ ಹೈ ಬೇಸ್ಡ್ ಆ್ಯಕ್ಷನು ತುಂಬ ಚೆನ್ನಾಗಿ, ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಇಸ್ ವೆರಿ ಹೈ ಬೇಸ್ಡ್. ಒಂದು ಶೂಟ್ ಔಟ್ ಮಾಡಿದ್ದೀನಿ ಫಾರ್ ಸೆಕೆಂಡ್ ಹಾಫ್ಲಿ. ಐ ಥಿಂಕ್ ಇಟ್ ಹ್ಯಾಪನ್ಸ್ ಇನ್ ಹಾಂಗ್ಕಾಂಗ್ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಆ್ಯಕ್ಷನ್. ಅಗೇನ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಹಾಂಗ್ಕಾಂಗಲ್ಲೇ ಮಾಡಿದ್ದೀವಿ. ಐ ಥಿಂಕ್ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ ಇಲ್ಲೊಂದು KGF ಒಂದು ಫೈಟ್ ಮಾಡಿದ್ದೀನಿ ಫಸ್ಟ್ ಹಾಫ್ಲಿ. ಓಕೆ. ಆ್ಯಂಡ್ ಓಪನಿಂಗ್ ಇಂಟ್ರಡಕ್ಷನ್ ಫೈಟ್ ಇವ್ರು ಮಾಡಿದ್ದಾರೆ, ಯಾರು, ಥ್ರಿಲ್ಲರ್ ಮಂಜು. ಐ ಥಿಂಕ್ ಎವ್ರಿ ಫೈಟ್ ಹಸ್ ಗಾಟ್ ಅ ಡಿಫ್ರೆಂಟ್ ಸ್ಟೈಲ್. ತುಂಬ ನೋಡೋಕ್ಕೆ ವಿಜುವಲಾಗಿ ಟ್ರೀಟ್ ಆಗಿರುತ್ತೆ. ಆ್ಯಂಡ್ ನಾಟ್ ದಟ್ ಸುಮ್ಮನೆ ಎಗ್ರಿ ಹೊಡೆಯೋದಿಲ್ಲ. ಎಷ್ಟು ಬೇಕೋ ಸಿನಿಮಾಗೆ ಅಷ್ಟು ಕರೆಕ್ಟಾಗಿದೆ. ಅದೇ ಹೇಳಿದಾರ, ಪ್ರತಿಯೊಂದು ಡಿಸೈನ್ಡ್ ಆಗಿದೆ. ಇಟ್ ಈಸ್ ನಾಟ್ ಹೋಗಿ ಡಿಸೈನ್ ಮಾಡೋದಲ್ಲ, ಮಾಡೋಕ್ಕೂ ಮುಂಚೆನೇ ಡಿಸೈನ್ ಮಾಡಿ ಕಳಿಸಿರೋದು. ಸೊ ಹೈ ಬೇಸ್ಡ್ ಆ್ಯಕ್ಷನ್ ಅದಕ್ಕೆಲ್ಲ ತಕ್ಕಂಗೆ ಒಂದು ಸಾಂಗ್ ಕೂಡ ಇದೆ ಸಿನಿಮಾದಲ್ಲಿ, ಲಕ್ಷ್ಮಿ ನೋ ಒನ್ ಕ್ಯಾನ್ ಟಚ್ ಮೀ ಅನ್ಕೊಂಡು. ಐ ಥಿಂಕ್ ಇಟ್ ಕಮ್ಸ್ ಇಂಟರ್ವಲ್ ಬ್ಲಾಕ್ ಸಾಂಗ್. ಅದು ಇಟ್ಸ್ ಅ ಪಾರ್ಟಿ ಸಾಂಗ್. ಒಂದು ಲಕ್ಷ್ಮಿ ಜರ್ನಿಲಿ ಇದೊಂದು ಮುಖ್ಯವಾದ ಹಂತ, ಒಂದು ಇಂಟರ್ವಲ್ ಬ್ಲಾಕ್. ಏನು ಮಧ್ಯಾಂತರ ಅಂತ ಏನು ಹೇಳ್ತೀವೋ, ಟೇಕ್ ಎ ಬ್ರೇಕ್ ಅಂತ ಏನು ಹೇಳ್ತೀವೋ, ಆ ರೀತಿ ಒಂದು ಸಾಂಗ್ ಇದು. ಐ ಥಿಂಕ್ ಅದರಲ್ಲಿ ಟೇಕ್ ಎ ಬ್ರೇಕ್ ಅನ್ನೋದಕ್ಕಿಂತ ಅಲ್ಸೆ ಲಕ್ಷ್ಮಿ ನೋ ಒನ್ ಕ್ಯಾನ್ ಟಚ್ ಮೀ ಅಂತ ಹೇಳಿದ್ದೀನಿ ಅಷ್ಟೇ. ಯೂಶುವಲ್ ಇಂಟರ್ವಲ್ ಬ್ಲಾಕ್ ಅಂದರೆ ಸಿಂಬಾಲಿಕ್ ಆಗಿ ಹೇಳ್ತೀವಿ, ಬಾಯ್ ಗಾಯ್ಸ್ ಕಮ್ ಆನ್ ನೌ ಲೆಟ್ಸ್ ಟೇಕ್ ಎ ಬ್ರೇಕ್ ಅಂತೀವಿ. ಹಿಯರ್ ವಿ ಡೋಂಟ್ ಸೇ ಲೆಟ್ ಅಸ್ ಟೇಕ್ ಎ ಬ್ರೇಕ್, ಇಟ್ಸ್ ಜಸ್ಟ್ ದಟ್ ಕಮ್ ಆನ್ ಲಕ್ಷ್ಮಿ ನೋ ಒನ್ ಕ್ಯಾನ್ ಟಚ್ ಮೀ. ಅದೇನೋ ಒಂದು ಸಿಂಬಾಲಿಕ್ ಒಂದು ಇದಕ್ಕೋಸ್ಕರ ಇಟ್ಟಿರೋದು. ಆ್ಯಂಡ್ ಅದರಲ್ಲೂ ಅಷ್ಟೇ ಸ್ವಲ್ಪ ಗ್ರಾಫಿಕ್ ಪೋರ್ಷನ್ಸ್ ಎಲ್ಲ ಬರುತ್ತೆ. ಈ ಸಾಂಗ್ ನೋಡೋದು ಬರೀ ಒಂದು, ಐ ಥಿಂಕ್ ದಿಸ್ ಸಾಂಗ್ ವಾಟ್ ಯು ಸಿ ಇಟ್ ವಿಲ್ ಬಿ 50% ಮಾಸ್ಕ್ ಎಲ್ಲ ಯೂಸ್ ಮಾಡಿ, ಮಾಸ್ಕ್ ಥರ ಯೂಸ್ ಮಾಡಿದ್ವಿ. ಆ್ಯಂಡ್ ಮಾಸ್ಕ್ ಅದು ಬಂದ್ಬಿಟ್ಟು ಏನೋ ಬೇಕಂತ ಒಂದು ಬೇರೆ ಗೆಟಪ್ ಕೊಡಬೇಕು ಅಂದಿಲ್ಲ, ಬಟ್ ಆ ಸಿನಿಮಾಗೆ ಅನ್ವಯಿಸುತ್ತೆ. ಅದು ಯಾತಿಗೋಸ್ಕರ ಮಾಡ್ತಾನೆ ಅದು ಆಮೇಲೆ ಹೇಳ್ತೀನಿ ಸಿನಿಮಾದಲ್ಲಿ ಬಂದಾಗ. ಐ ಥಿಂಕ್ ವೆನ್ ಯು ವಾಚ್ ಯು ವಿಲ್ ನೋ. ತುಂಬ ಥ್ರಿಲ್ಲಿಂಗ್ ಇದೆ ಅನ್ಸುತ್ತೆ ಮೂವಿ ಫುಲ್ಲು. ಏನು 101 ಸಿನಿಮಾ ಆಯ್ತು, ಅದು 102ನೇ ಸಿನಿಮಾ ಕಂಪ್ಲೀಟ್ ಥ್ರಿಲ್ಲರ್, ಅಗೇನ್ ಆ್ಯಕ್ಷನ್, ಸೆಂಟಿಮೆಂಟ್, ಎವ್ರಿಥಿಂಗ್, ಮಿಕ್ಸ್ ಆಫ್ ಎವ್ರಿಥಿಂಗ್. ಓಕೆ ಶಿವಣ್ಣ, ದಸರಾ ದಿನ ಇಷ್ಟೊಂದು ಟೈಮ್ ಕೊಟ್ಟು ತುಂಬ ಮಾತಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಇಲ್ಲ 100%. ಯಾಕಂದ್ರೆ ನನಗಂತೂ ಐ ಥಿಂಕ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಫಿಲಮ್ ಬಿಕಾಸ್ ಎವ್ರಿಬಡಿ ಹ್ಯಾಸ್ ವರ್ಕ್ಡ್ ಹಾರ್ಡ್ ಅಬೋವ್ ಆಲ್. ಆ್ಯಂಡ್ ಐ ಬಿಲೀವ್ ನಿಮ್ಮ ಕನ್ನಡ ಪೀಪಲ್ಸ್ನ ಬಿಲೀವ್ ಮಾಡ್ತೀವಿ. ವಿ ಬಿಲೀವ್, ಕನ್ನಡಿಗ ನಾವು ಬಿಲೀವ್ ಮಾಡ್ತೀವಿ, ಕನ್ನಡ ಅಭಿಮಾನಿಗೆ ದೇವರುಗಳನ್ನ ಖಂಡಿತ ಬಿಲೀವ್ ಮಾಡ್ತೀವಿ. ಅವ್ರು ಒಳ್ಳೆ ಸಿನಿಮಾನ ಖಂಡಿತ ನೋಡ್ತಾರೆ. ಲಕ್ಷ್ಮಿ ಸಿನಿಮಾನು ಖಂಡಿತ 100% ದೇ ಲವ್ ದ ಫಿಲಮ್ ಇನ್ ಎನಿ ವೈಸ್, ಮೇಕಿಂಗ್ ವೈಸ್ ಇರ್ಬೋದು, ಸ್ಟೋರಿ ವೈಸ್ ಇರ್ಬೋದು, ಸಾಂಗ್ಸ್ ವೈಸ್ ಇರ್ಬೋದು, ಕಮರ್ಷಿಯಲ್ ವೈಸ್ ಇರ್ಬೋದು. ಐ ಡೋಂಟ್ ಸೇ ಇಟ್ಸ್ ಅ ಫಿಲ್ಮ್ ಫಾರ್ ಮಾಸ್, ಐ ಡೋಂಟ್ ಸೇ ಇಟ್ಸ್ ಅ ಫಿಲ್ಮ್ ಫಾರ್ ಕ್ಲಾಸ್, ಇಟ್ಸ್ ಅ ಫಿಲ್ಮ್ ಫಾರ್ ಎವ್ರಿಬಡಿ, ಪ್ರತಿಯೊಬ್ಬರಿಗೂ. ಫ್ಯಾಮಿಲಿ ಎಂಟರ್ಟೈನ್, ಎವ್ರಿಬಡಿ, ಫ್ಯಾಮಿಲಿನೂ ಇದೆ, ದೇಶ ಪ್ರೇಮನೂ ಇದೆ, ಆಮೇಲೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಆ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಹೋಗಬಾರ್ದು. ಆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬರಿಗೂ ಅನ್ವಯಿಸಬೇಕು ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ. ಲಕ್ಷ್ಮಿ ಆದಷ್ಟು ಬೇಗ ರಿಲೀಸ್ ಆಗಲಿ, ಸಕ್ಸಸ್ ಆಗಲಿ, ಈವನ್ ಸಾಂಗ್ಗಳು ಕೂಡ ಬರಲಿ, ಇಷ್ಟಪಡಲಿ. ಎಲ್ಲ ಅಭಿಮಾನಿಗಳ ದೇವರುಗಳಿಗೆ ಹೇಳೋದಷ್ಟೇ, ಆದಷ್ಟು ಬೇಗ ಇನ್ನೇನು November 1 ನಿಮ್ಮ ಲಕ್ಷ್ಮಿ ಆಡಿಯೋ ಬರ್ತಾ ಇರುತ್ತೆ, ನೋಡಿ
ಐ ಮೀನ್ ಕೇಳಿ ಫಸ್ಟ್ ಆನಂದಿಸಿ. 100% ನನ್ನ ಪ್ರಕಾರ ಎಲ್ರಿಗೂ ಆಡಿಯೋ ತುಂಬ ಇಷ್ಟ ಆಗುತ್ತೆ. ಆಡಿಯೋ ಬಂದು ಈ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೀರಾ, ಇನ್ನು ಸಿನಿಮಾದಲ್ಲಿ ಬಂದ ಒರಿಜಿನಲ್ ಫುಲ್ ಸಾಂಗ್ ನೋಡ್ಬೇಕಾದ್ರೆ ಐ ಥಿಂಕ್ ಯು ವಿಲ್ ಎಂಜಾಯ್. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈವನ್ ಶಿವಣ್ಣ ಕೂಡ ಈ ಸಿನಿಮಾದಲ್ಲಿ ಏನೇನೋ ಥ್ರಿಲ್ಲಿಂಗ್ ಇದೆ ಅಂತೆಲ್ಲ ಹೇಳಿದ್ರು, ಅದೇ ಥರ ಅವರು ಕೂಡ ಸಾಕಷ್ಟು ಥ್ರಿಲ್ ಆಗಿದ್ದಾರೆ ಲಕ್ಷ್ಮಿನ ನಿಮ್ಮ ಮುಂದ್ಗಡೆ ತರಬೇಕು ಅಂತ. ಸೊ ಇಷ್ಟೊಂದು ಶಿವಣ್ಣ ಹತ್ರ ಮಾತಾಡಿದ್ವಿ ದಸರದ ಬಗ್ಗೆ ಸಾಕಷ್ಟು. ಇವಾಗ ಶಿವಣ್ಣ ಅವ್ರು ಹೇಳಿರೋ ಲಕ್ಷ್ಮಿ ನೋ ಒನ್ ಕ್ಯಾನ್ ಟಚ್ ಮೀ ಸಾಂಗ್ ನೋಡ್ಕೊಂಡು ಹಾಗೆ ಬನ್ನಿ. ಅದಾದಮೇಲೆ ನಮ್ಮ ಜೊತೆ ನಿರ್ದೇಶಕರು ಇರ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ ಲಕ್ಷ್ಮಿ ಬಗ್ಗೆ ಇನ್ನೂ ಸಾಕಷ್ಟು ವಿಷಯನ ತಿಳ್ಕೊಳ್ಳೋಣ. Lakshmi, no one can touch me.